ಲೈನವ್ರು ಆಗಂತಿದ್ದಾರೆ ಇವರನ್ನೇ. ನನಗೆಲ್ಲ ಗೊತ್ತಿದೆ ಮಾಡ್ತಾ ಇರೋದು. ಹಾಗಾದ್ರೂ ಮಾಡಿ. ಏನು ನನ್ನ ಕ್ಲಬ್ ಹತ್ರ ಬಾ ಅಂತ ಫೋನ್ ಮಾಡಿ ಹೇಳಿ ನನಗೆ ಅಲ್ಲೇ ಕಾಯ್ದು ಕಚ್ಚಿ ನೀವ್ ಬಿಲ್ ಬಾ ನಿಂತಿದ್ದೀರಾ? ನನಗೆ ಎಷ್ಟು ಬೋರ್ ಆಯ್ತು ಗೊತ್ತಾ? ಬೋರ್ ಆಯ್ತಾ? ಯಾಕ್ರಿಯ ದೇವಮಿತ್ರ ನಿಮ್ ಜೊತೆ 10 ಹುಡುಗರು ಇರ್ತಾರೆ, ಅವ್ರ ಜೊತೆ ಓಡಾಡ್ಬಾರ್ದಾಯ್ತು. ಹೋಗ್ಲಿ, ನೀನ್ ಅಷ್ಟೊಂದು ಪ್ರೀತಿ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಫೋನು ಅಥವಾ ಒಂದು ಮೆಸೇಜ್ ಅನ್ನು ಮಾಡಿದ್ರೆ ನಾನು ಬರ್ತಾ ಇದ್ದೆ. ಫ್ರೀ ಇದ್ದಾಗ ಫೋನ್ ಮಾಡೋದು ಮೆಸೇಜ್ ಮಾಡೋದು ಅಲ್ಲ. ತಾವೆಷ್ಟೇ ಬಿಜಿ ಇದ್ರು ತಮಗೋಸ್ಕರ ಜೀವ ಕಾಯ್ತಾ ಇದೆ ಅಂತ ನೆನಪು ಮಾಡ್ಕೊಂಡು ನಾನಿನ್ನು ಮೆಸೇಜ್ ಮಾಡಿದ್ರೆ ನೀವ್ ಅದನ್ನ ತೆಗೆದು ನೋಡಿಲ್ಲ ಅಂತ ಕಾಣಿಸುತ್ತೆ. ಕೀರ್ತಿ, ಇವತ್ತು ನನ್ನ ಹುಟ್ಟಿದಪ್ಪ. ಹುಟ್ಟಿದಪ್ಪನ ಈ ಹುಟ್ಟುಹಬ್ಬದ ಸಂತೋಷದಲ್ಲಿ ಯಾವ ಕಲ್ಪನೆ ಬಾರಂತ ಕಟು ಸತ್ಯ ನಡೆಗಿದೆ. ಯಾರ ಕಲ್ಪನೆಗೂ ಬಾರದ ಏನದು? ಸಾವಿನ ಬಗ್ಗೆ ಆ ಕಾಲಗಳನ್ನು ವರ್ಷಕ್ಕೊಂದ್ಸತಿ ಬಂದು ಬಾರಿಸುವ ಗಂಟೆ ಈ ಹುಟ್ಟುಹಬ್ಬ ಅಂದ್ರೆ ಜನ್ಮದಿನ. ನಿಜ. ದುಂಬಿಯ ಕ್ಷಣಕ್ಕೊಂದು ಹೂವಿನ ಸುವಾಸನೆ ಇರುತ್ತೆ. ಆ ದುಂಬಿಯ ಜಾತಿಯವರ ನನ್ನ ಕಣ್ಣಿಗೆ ನನ್ನ ಸೌಂದರ್ಯ ಕಾಣಿಸುವುದೇ ಇಲ್ಲ. ಮನುಷ್ಯ ಕೆಟ್ಟವನ್ನ ಅನಿಸ್ಕೊಳ್ಳೋದಕ್ಕೆ ಒಂದು ಕ್ಷಣ ಸಾಕು, ಅದೇ ಒಳ್ಳೆಯವರ ಅನಿಸ್ಕೊಳ್ಳೋದಕ್ಕೆ ಇಡೀ ಜೀವನನೇ ಬೇಕು. ನೋ 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 ನೋಡು, ಈಗಿನ ಯೌವನ ನನ್ನ ಕಣ್ಣು ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಈ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ನೋಡು, ಈ ಜೀವನ ಹೇಗೆ ಗೊತ್ತಾ? ಈ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಗೊತ್ತಾ? ಈ ಜೀವನ ಒಂದು ಸಾಗರ ಹಾಗೆ, ನಾವು ಕಡೆ ಬರೀ ಶಾಶ್ವತ. ನಿಜ. ಸೌಂದರ್ಯ ಹುಟ್ಟೋ ಪ್ರೀತಿ ಸೌಂದರ್ಯ ಮಾತ್ರ, ಹಣ ನೋಡಿ ಹುಟ್ಟೋ ಪ್ರೀತಿ ಹಣ ಇರುವವರೆಗೂ ಮಾತ್ರ. ಅದೇ ಮನುಷ್ಯರು ಹುಟ್ಟೋ ಪ್ರೀತಿ ಹೃದಯದ ಮಿಡಿತ ನಿಲ್ಲವರೆಗೂ ಶಾಶ್ವತವಾಗಿರುತ್ತೆ. ನಿಜಾನ ನನ್ನ ಬಂಗಾರ? ಏನು, ನಾನು ನಿಮ್ ಬಂಗಾರನ? ಎಸ್, ಬಂಗಾರನೇ. ಯಾಕಂದ್ರೆ ನಾನು ಯಾರ ಪ್ರಾಣಕ್ಕೆ ಕಚ್ಚ ಬಿದ್ದಿದ್ರು ಅವ್ರು ಬಂಗಾರನೇ. ನಾನೇನ್ ಹೇಳ್ಬೇಕಂದ್ರೆ ಇವತ್ತು ನೀನ್ ಹುಟ್ಟುಹಬ್ಬ, ಪಾಪ ನಿನ್ಗೆ ಬೇಜಾರು ಮಾಡ್ಬೇಡ. ಕೋರ್ಟ್ ಹೋಟೆಲ್ ಎಲ್ಲ ಅರೇಂಜ್ ಮಾಡ್ತೀನಿ. ನಿನ್ ಫ್ರೆಂಡ್ಸ್ ಗೆಲ್ಲ ಕರ್ಕೊಂಡ್ ಬಂದ್ರು ಬರ್ತಿರ್ತಾನೆ. ಏನ್ ಕಾರ್ ಇದೆಯಾ, ಬೈಕ್ ಇದೆಯಾ, ಇದೊಂದು ಬಂದಿಯಾ? ನಡ್ಕೊಂಡ್ ಬಂದ ಬಾಬಾ ನಾ ಡ್ರಾಪ್ ಕೊಡ್ತೀನಿ ಬಾನಿಗೆ. ಕುಂಟಕೋನ ಮುಖಜಾಲ ಖ್ಯಾತಿಯ ನಮ್ಮ ದಯಾನಂದ ದೇವಿ ಅವರ ಬರೆದಾಗ ವರದಕ್ಷಿಣೆ ಅಂದ್ರೆ ಹೆಣ್ಮಕ್ಳ ವರದಕ್ಷಿಣೆ ಅಂದ್ರೆ ಹೆಣ್ಮಕ್ಳ ಹೌದು ಗವರ್ಮೆಂಟ್ ಎಂಟರ್ಕೊಂಡು ಪೋಲಿಸ್ ಹೋಗ್ತಾರೆ. ಆಪರೇಷನ್ ಮಾಡಿಸಿದ್ರು. ನಾಟಕ ಮಾತ್ರ एकदम ಜಬರ್ದಸ್ತ್ ಐತ್ರಿ. ಫುಲ್ ಹೌಸ್ಫುಲ್ ಐತ್ರಿ ನಾಟಕ. ಟಿಕೆಟ್ ಸಿಗವಲ್ರಿ. ಈ ನಾಟಕ ಬನಶಂಕರಿ ಜಾತ್ರೆ ಒಳಗ ಹೈಯೆಸ್ಟ್ ಜಾಸ್ತಿ ನಡೆದೈತಿ. ಫುಲ್ ಕಾಮಿಡಿ ಜೊತೆ ಸ್ಟೋರಿ ತುಂಬಾ ಚೆನ್ನಾಗಿದೆ. ನಾವ್ ಈ ನಾಟಕ ಕೊಡ್ ಬಂದೀವಿ ಈಗಾಗಲೇ ಶೋ ನಾಟಕ ಕೊಡಕ್ ಬಂದೀವಿ. ಆದ್ರ ಫಸ್ಟ್ ಕ್ಲಾಸ್ ಚಲೋ ಐತಿ, ಭಾರಿ ಕ್ಲಿಕ್ ಆಗತ್ತೆ ನಾಟಕ. ಪಕ್ಕದ ಮನಿ ಚಂದ್ರಿ ನೋಡಾಕ್ ಸುಂದ್ರಿ. ಈ ನಾಟಕ ನೋಡಕ್ ಎಲ್ಲರೂ ಪ್ರತಿಯೊಬ್ರು ಬಂದ್ ನೋಡಿ ಆಶೀರ್ವಾದ ಮಾಡುವ್ರಿ. ನೋಡಕ್ ಮಾತ್ರ ಬಹಳ ಸೂಪರ್ ಐತಿ. ಕಾಮಿಡಿ ಸ್ಟೋರಿ ಎಲ್ಲಾ ಚಂದ ಐತಿ. ದಯಮಾಡಿ ಎಲ್ಲರೂ ಬಂದು ನೋಡ್ಕೊಂಡ್ರಿ.
ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ ಸೂಪರ್ ನಾಟಕ ಐತ್ ನೋಡ್ರಿ ಬನಶಂಕರಿ ಜಾತ್ರೆ ಒಳಗ. ದಯವಿಟ್ಟು ಯಾರು ನೋಡಿದ್ರೆ ನಿರಾಶರಾಗ್ಬೇಡ್ರಿ, ದಯವಿಟ್ಟು ಎಲ್ಲರೂ ಬಂದು ನೋಡ್ರಿ, ಸೂಪರ್ ನಾಟಕ. ಯಾವಾಗ ಈ ಬನಶಂಕರಿ ಜಾತ್ರೆ ಒಳಗೆ ನಡೀತಕ್ಕಂತ ಈ ಪಕ್ಕದ ಮನೆ ಚಂದ್ರಿ ನೋಡಾಕ್ ನೀ ಸುಂದರಿ ನೋಡಾಕೆ ನಾವು ನೋಡಾಕ್ ಬಂದೀವಿ. ಟಿಕೆಟ್ ಬೇಗನೆ ಚಾಲು ಮಾಡ್ರಿ, ನಮಗ್ ಟಿಕೆಟ್ ಕೊಡ್ರಿ, ನಾವು ನಾಟಕ ನೋಡ್ಬೇಕು. ಚೆನ್ನಾಗೈತಂತ ಸುದ್ದಿ ಕೇಳಿವಿ, ಅದು ಇನ್ನೂ ನಾವು ನೋಡಕ ಬಹಳ ಖುಷಿ ಆಗಿವಿ. ಎಲ್ಲಾ ಜನ ಇದನ್ನೆಲ್ಲ ನೋಡಕ್ಕೆ ಸೇರಾರಿ ಇವರೆಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಈಗ ನಮ್ಮ ಗುರು ಕೃಷ್ಣಕೇಶ್ವರ ನಾಟಕ ಸಂಘ ತಾಳಿಕೋಟೆ ರಾಜು ಕಂಪನಿಗೆ ಬಂದಿದ್ದೀವಿ. ನಮ್ಮ ಹರೀಶ್ ಅವರು ಕೂಡ ಈ ಕಂಪನಿಯಲ್ಲಿ ಅದಾರೆ. ಸರಿ, ತುಂಬಾ ಒಳ್ಳೆ ಕಾಮಿಡಿ ಅವರು, ಒಳ್ಳೆ ಕಾಮಿಡಿ ಕಲಾವಿದರು ಕೂಡ ಒಂದು ಅತ್ಯುತ್ತಮವಾದ ಹೆಸರು ಮಾಡಿದ್ದಾರೆ. ನಮ್ಮ ಇವಾಗ ರಾಜು ತಾಳಿಕೋಟೆ ಅವರು ಬ್ಯಾನರ್ ಕೂಡ ನೋಡ್ಕೋಬಹುದಿದೆ. ಶಬಾಷ್ ಶಬಾಷ್ ಶಬಾಷ್, ಬರೀ ಬಾಯಿ ಮುಟ್ಟಿ ಹೇಳಕತ್ತಿರಲ್ಲಿ ಹೋಗರಿ ಕಾಲಾಗಿ ಕೈಯಾಗ ರಂಗ ಇದ್ರಿ ಮಕ್ಕುಗ ರಂಗ. ಏನೋ ಈ ಮನಿ ದಣೆ ಅಂತ ತಿಳ್ಕೊಂಡು ಇಷ್ಟು ದಿನ ನಿಮ್ಗೆ ರಂಗಪ್ಪ ದಣೆ ಅಂತ ಮರಕ್ ಕೊಟ್ಟಿದ್ದೆ. ಈಗ ಗೊತ್ತಾಯ್ತಲ್ಲ ನೀನೆಂತ ಹಲ್ಕ ಮನುಷ್ಯ ಅದೇ ಅನ್ನೋದು. ಸೊಸಿ ಮೇಲೆ ಬಲತ್ಕಾರ ಮಾಡಕ್ ಹೋಗ್ಯಾರು, ಇಂತ ನೀಸ್ತನೆ ಮಾಡ್ಬೇಕಂತೇಳಿ ಮನೆ ಕೆಲಸ ಹೊರಗಾಗಲಿಲ್ಲ ಮಂಗ್ಯ. ನಾನು ಇದನ್ನ ಯಾರನೇ ನೀನು ಮನೆ ಕೆಲಸ ಬೇಕಿದ್ದಷ್ಟು ಆಗಲೇ ಒಂದು ತಿಂಗಳಾಯ್ತು. ಅದ ಅಜಯ್ ಇನ್ನೇ ಕೆಲ್ಸಕ್ಕೆ ಬರ ಅಂತೇಳಿ ಒಂದು ತಾಸ ಆಯ್ತ ಪೂರಿ. ಇನ್ನೇನು ನಡೆಯಂಗಿಲ್ಲ, ನಾವ್ ಹೇಳ ಕೇಳಿ ನಾವು ಹಾಕಿದನ್ನ ತಿಂದು ಇತ್ತಿ ಚಲೋ ಆಯ್ತು. ಇಲ್ಲ ಅಂದ್ರೆ ಎಲ್ಲರೂ ಸೇರಿ ಹುಚ್ಚನಾಯಿ ಹೊರ ಹೊಡಿತಾ ಮೊದಲೇ ಬಾಯ ಏನು ನನ್ನ ಹೊಡೆದ ಗಂಡು ಈ ಊರಲ್ಲಿ ಹುಟ್ಟಿಲ್ಲ. ನಿನ್ನ ತಾಯಿ ಗಂಡಲ್ಲಿ ಮನೆಯಾಗ ಇಟ್ಕೋಕ ಇನ್ಯಾರ್ದು ಹುಚ್ಚು ಹಿಡಿದಿಲ್ಲ. ಹೋಗಿದ್ರೆ ಅವ್ರು ಮಾಡಿದ ಕರ್ಮದ ಫಲ ಅವರೇ ಉಂಟು. ಇಂಥ ಮಾತುಗಳು ಹೆಚ್ಚಾಗಿ ಅದರಿಗೆ ಈ ವಿಷಯ ಗೊತ್ತಾಗ್ತದೆ. ಈ ಮನೆಯ ಬೇರೆ ಈ ಪ್ರಪಂಚದಿಂದ ಯಾವ ಬರ್ತಿದೆ, ನಾ ಏನ್ ಮಾಡ್ತೀನಿ ಏನ್ ಮಾಡಿ ಈ ಪ್ರಪಂಚದಲ್ಲಿ ಅಜಯವನ್ನು ಬಿಟ್ಟು ನನಗೆ ಯಾರು ಇಲ್ಲವಮ್ಮ. ದಯವಿಟ್ಟು ಈ ವಿಷಯ ಅಜಯ ಮುಂದೆ ಹೇಳಿ ನಿಮ್ಮ ಕೈ ಹೋಗ್ತೀನಿ. ಬೇಕಾದ್ರೆ ದಯವಿಟ್ಟು ಬಂದು ಜಾಲಿಯಾಗಿ ತುಂಬ್ಕೊಂಡು ಹೋಗ್ಬೇಕಂತ ಏನಂತೀಯ? ಯಾಕಮ್ಮು ಚಿನ್ನಿ ಬಂಗಾರ ಅತ್ತಿ ಅಮ್ಮು ಏನಾಯ್ತಮ್ಮ ನಿಮ್ಗೆ? ಫುಲ್ ಕಾಮಿಡಿ, ಪ್ರತಿಯೊಂದು ಸನ್ನಿವೇಶನು ನಚ್ಕೊಂತ ಮೆರುಗು ಕೊಟ್ಕೊಂತ ಫುಲ್ ಸ್ಟ್ರಾಂಗ್ ಇದೆ ನಾಟಕ. ಮತ್ತೆ ಏನೇ ಮಾತೇ ಇಲ್ಲ.
ನೆಕ್ಸ್ಟ್ 9:00ವರೆಗೆ ಶುರು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಲ್ಲಿವರೆಗೂ ಬರ್ತೀವಿ ಅಂತ ಒಂದು ತಿಳಿದಿಲ್ಲ. ಪರಮೇಶ್ವರ್ ದೇಶಮುಖ್ ಅದಕ್ಕ ನಿನಗೇನು ತಿಳಿಯಂಗಿಲ್ಲ ಅಂತ ಹೇಳಿದ್ದು. ಮುಂದಿನ ದೊರೆ ಸ್ಥಾನ, ಅದಕ್ಕಾಗಿ ನೀ ಬಿಡಬೇಕು. ನಿನ್ನ ಪ್ರಾಣ ಹತ್ತು ಮೀರಿ ಮಾತಾಡೋ ಬಾಯಿ ಎಂದಿದ್ದರೂ ಇದನ್ನು ತಿಳಿದು ನೀ ಮುಂದೆ ಮಾತಾಡಿದ್ದಾರೆ. ನೀನೊಂದು ಬೊಗಳು ನಾಯಿ, ಬೊಗಳು ನಾಯಿ. ಶತ್ರುವಾದ ನಿನ್ನ ನೆತ್ತಲಿಂದ ಬೇಟೆ ಪ್ರಾರಂಭಿಸಿದ ಮೊದಲು ನೀ ದೇಶಮುಖನ ಕೋಟೆ ಅಂತಲ್ಲ, ಇಲ್ಲವಾದ್ರೆ ಪಲಾಯನ ಮಾಡುವಾಗ ನಿನ್ನ ಪ್ರಾಣವನ್ನ ಆ ಪರಮಾತ್ಮನಿಂದಲೂ ಕಾಪಾಡಲು ಸಾಧ್ಯವಿಲ್ಲ. ಶರಣ ಬಂದವರಿಗೆ ಪ್ರಾಣ ಹರಣ ತುಂಬ ಜಾಗ ಖಾಲಿ ಮಾಡ್ತೀರ. ಏನು ಮೆಟ್ಟ ಗಾಳಿ ನನ್ನದು ಎಲ್ಲ ನಾಟಕ ಕೂಡ ತುಂಬಾ ಅನುಕೂಲ ಆಗಿ ನೋಡ್ತಾ ಇದ್ದಾರೆ. ಎಲ್ಲ ನಾಟಕ ಕೂಡ ಬೇಗ ರೆಡಿ ಆಗ್ತಾ ಹೋಗು. ನೀವೇನೋ ನನ್ನ ಎಂಗೇಜ್ಮೆಂಟ್ ಮಾಡ್ತೀರಾ, ಆದ್ರಲ್ಲಿ ನಿಮ್ಮ ಭಾವ ಮತ್ತೆ ನಿಮ್ಮ ಮಗಳು ನಿಮ್ಗೆ ಗ್ಯಾರಂಟಿ. ಮನೆಗೆ ಯಾರಾದ್ರೂ ಬರ್ತಾ ಇದ್ದಾರೆ? ಏನಾದ್ರು ಫಂಕ್ಷನ್ ಇದೆ? ಇವತ್ತು ನಮ್ಮ ಮಗಳ ಮದುವೆಗೆ ಯಾರ ಜೊತೆ? ನಿನ್ನ ಸೌತಿ ಇದ್ದಾಳಲ್ಲ, ಅವಳು ತಮ್ಮ ಶಂಕರನ ಜೊತೆ. ಇದಕ್ಕೆ ಸುಮಾರು ಒಪ್ಪಿಗೆ ಕೊಟ್ಟಿದ್ದಾರೆ. ಅವಳೊಟ್ಟಿಗೆ ನಾ ಯಾಕೆ? ನಾನು ಈ ಮನೆಯ ಯಜಮಾನ, ಈ ಮನೆಯಾಗ ನಾನು ಬೇರೆಂತ ನಡಿಬೇಕು. ಮುಂದೆ ಏನಾದ್ಮೇಲೆ ಯಾವ ನಿರ್ಧಾರ ತೆಗೆದುಕೊಳ್ಳಲ್ಲ. ಅವಳು ಹೇಳಿದಾಗ ನಾನು ಕೇಳುವಂತೀಯ ಬೀದಿಯಲ್ಲಿ ಹೋದ ಬಿಚ್ಚುಗಳನ್ನು ಮದುವೆ ಮಾಡಿಕೊಳ್ಳಿದ್ರೆ ಮದುವೆ ಮಾಡಿಕೊಳ್ಳ. ನಾನು ಅದನ್ನು ಹುಟ್ಟಿಸಿದ ತಂದೆ, ನಾನು ಹೇಳಿದ ಕೇಳ್ಕೊಂಡು ಬಿದ್ದಿರಬೇಕಾಗಿ ಅವಳು ಬಂದು ಮುಂದೆ ರೆಡಿ ಮಾಡ್ಕೊಂಡು ಜಾತ್ರೆಯಲ್ಲಿ ಪುಗ್ಗ ಮಾರೋಂತರ ಕಾಣ್ತಾ ಇದೆಯಲ್ಲೋ. ನೀನು ಹೀಗಿರೋದಕ್ಕೆ ನನ್ನ ಮಗಳು ಇಷ್ಟಪಡ್ತಾ ಇಲ್ಲ. ನೀ ಯಾವ ಡ್ರೆಸ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣ್ತೀಯ. ನನಗಾದ್ರೆ ಜಾತ್ರೆಗೆ ಪುಗ್ಗ ಮಾರುವಂತೆ ಸಿಕ್ಕಿ ನೋಡ್ರಿ ಮರ ಜಾತ್ರೆಯಲ್ಲಿ ಬೊಂಬೈ ಮಿಠ ಮಾಡಿದಾಗಲ್ಲ ಸೀಟು ಉಪ್ಪಿಂದ ಬರ್ತಾನಲ್ಲ ಒಂದು ಅರ್ಥ ಹೇಳಿ. ಬೇಗ ಪುರೋಹಿತರು ಬರ್ಲಿಂದಲ್ಲೋ ಇಷ್ಟೊತ್ತಿಗೆ ಬರ್ಬೇಕಾಗಿ